ಮಾಡಬೇಡಿ. ಮಕ್ಕಳು ನಿಮಗೆ ಕೊಡ್ತಾ ಇರೋದು ಯಾರು ಕೊಡಕ್ಕೆ ಮೈಸೂರು ಪಾಕು ಬಾಳೆ ಹಣ್ಣ ಗಾಳಿ ಹೋಗ್ತಾ ಹೋಗ್ತಾ ತಿಂದಿದ್ದೀನಿ. ಓಕೆ, ಈಗ ಅದ್ರ ಜೊತೆಗೆ ನಿಮ್ಗೆ ರಾಜೇಶ್ ಅವರು ಒಂದು ಫಾರ್ಮೇಟ್ ಕೊಡ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಗಲಾಟೆ ಮಾಡಬೇಡಿ. ಅದರೊಳಗಡೆ ಏನೇನು ಕೆಲವು ಕ್ವಶನ್ಸ್ ಇದೆ. ನೀವು ನಿಮ್ಮ ಫ್ರೆಂಡ್ ಆದ್ರೂ ಕೇಳ್ಬೋದು, ಇಲ್ಲ ಅವ್ರ ಮನೆ ದೊಡ್ಡವರು ಯಾರಾದ್ರೂ ಇದ್ರೆ ತಾತನೋ ಅವ್ರ ತಂದೆನೋ ಅಕ್ಕ ಯಾರಾದ್ರೂ ಇದ್ರೆ ಅವರನ್ನು ಕೇಳ್ಬಿಟ್ಟು ಅವ್ರು ಏನ್ ಉತ್ತರ ಹೇಳ್ತಾರೆ ಅದನ್ನ ನೀವು ಬರ್ಕೊಂಡು ಬರ್ಬೇಕು. ನಾನೇ ಹೇಳ ಇಲ್ಲಿ ಅತಿಥೇಯ ಮನೆಯ ಯಜಮಾನನ ಹೆಸರು. ಫಸ್ಟ್ ಕ್ವಶನ್, ಅವರ ತಂದೆ ಯಾರು ಮನೆ ಹೆಡ್ ಆಫ್ ದಿ ಫ್ಯಾಮಿಲಿ. ಓಕೆ, ಅತಿಥೇಯ ಮನೆಯ ಯಜಮಾನನ ಕಸುಬು ಅಂದ್ರೆ ಏನು? ವೆರಿ ಗುಡ್. ಕುಟುಂಬದಲ್ಲಿ ದುಡಿಯುವ ಕೈಗಳ ಸಂಖ್ಯೆ ಏನಂದ್ರೆ ಜನಗಳ ಲೆಕ್ಕ, ಕೈಗಳ ಲೆಕ್ಕ ಅಲ್ಲ. ನನ್ಗೆ ಎಷ್ಟು ಕೈಗಳಿದ್ದಾವೆ? ದುಡಿಯೋ ಕೈಗಳು ಎಷ್ಟು ಲೆಕ್ಕ? ವೆರಿ ಗುಡ್. ಅವಲಂಬಿತರ ಸಂಖ್ಯೆ ಅಂದ್ರೆ ಅವ್ರೇನು ಕೆಲಸ ಮಾಡಲ್ಲ. ಮಕ್ಕಳು ನೀವೆಲ್ಲರೂ ಅವಲಂಬಿತಿರ್ತಾನೆ. ನೀವೆಲ್ಲರೂ ಅವಲಂಬಿತರ ಇಲ್ಲ ದುಡಿಯೋರ? ಅವಲಂಬಿತರು ಯಾರು ದುಡಿದ್ರೆ ಕೇಸ್ ಹಾಕ್ಬೇಕಾಗ್ತದೆ, ಬಾಲಕಾರ್ಮಿಕರು. ಓಕೆ, ಮನೆಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ. ಓಕೆ, ಮನೆಯಲ್ಲಿರುವ ಸಾಕು ಪ್ರಾಣಿಗಳ ವಿಧ ಮತ್ತು ಅವುಗಳ ಸಂಖ್ಯೆ. ಅವ್ರ ಮನೆಯಲ್ಲಿ ಹಸುಗಳು ಎಷ್ಟಿದ್ದಾರೆ, ಎತ್ತುಗಳು ಎಷ್ಟಿದ್ದಾರೆ? ಕೇಳಿಸ್ಕೊಳ್ತಿರ್ಬೇಕು. ಕೆಲವರು ಬಂಗಾರಪೇಟೆ ಟೌನಿಂದ ಬಂದಿದ್ರೆ ಅವರಿಗೆ ಹಸು ವ್ಯತ್ಯಾಸ ಗೊತ್ತಿರಲ್ಲ. ಅದಕ್ಕೆ ವಿಷಯ ತಿಳ್ಕೊಂಡು ಹೋಗಿ, ಹಸು ಯಾವುದು, ಎತ್ತು ಯಾವುದು, ಎಮ್ಮೆ ಯಾವುದು, ಕೋಣ ಯಾವುದು, ಅದಕ್ಕೆ ನಿಜ ಇಲ್ಲ. ಟೌನಲ್ಲಿ ಬೆಳೆದಿರೋ ಮಕ್ಕಳು ಕೋಣವು, ಎತ್ತು, ಎಮ್ಮೆ, ಹಸು ವ್ಯತ್ಯಾಸ ಗೊತ್ತಿರಲ್ಲ. ಅದಕ್ಕೆ ತಿಳ್ಕೊಳ್ಳಿ. ಇವಾಗ ವ್ಯವಸಾಯ ಕಸುಬಾಗಿದ್ದಲ್ಲಿ ವರ್ಷದಲ್ಲಿ ಬೆಳೆಯುವ ಬೆಳೆಗಳು, ಸಾಮಾನ್ಯವಾಗಿ ರೈತರ ಮನೆಗಳಿಗೆ ಹೋಗ್ತೀರಿ, ಅವ್ರು ಏನೇನು ಬೆಳೆ ಬೆಳೀತಾರೆ. ಮತ್ತೆ ವ್ಯವಸಾಯಕ್ಕಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರ? ಹನಿ ನೀರಾವರಿ ಅಂತಂದ್ರೆ ಏನು? ಹನಿ ನೀರಾವರಿ ಅಂದ್ರೆ ಏನು? ಡ್ರಿಪ್ ಇರಿಗೇಷನ್. ಡ್ರಿಪ್ ಸಿಸ್ಟಮ್ ಮಾಡ್ತಾ ಇದ್ದಾರ ಇಲ್ವಾ ಅಂತ. ಆಮೇಲೆ ನಿಮ್ಮ ಮನೆಯಲ್ಲಿ ಜನಪದ ಕಲೆಗಳಲ್ಲಿ ವಿಶೇಷ ಪ್ರತಿಭೆ ಹೊಂದಿರುವವರು ಇದ್ದಾರೆಯೇ? ಅಂದ್ರೆ ಕೋಲಾಟ ಹಾಡೋರು, ನಾಟಕ ಮಾಡೋರು. ನಾಟಕ ಅಂತಂದ್ರೆ ಬೇರೆ ಅರ್ಥ ಬರ್ತದೆ. ಕೇಳಿಕೆ ಅಂತಾರಲ್ಲ, ಕೇಳಿಕೆ ನೋಡ್ತಿರಲ್ವಾ? ಆ ತರ ಕೇಳಿಕೆ ಹಾಡೋರು, ಇಲ್ಲ ಬುಡ್ಬುಡಿಕೆ, ಈ ತರ ಬೇರೆ ಬೇರೆ ಜನಪದ ಕಲೆಗಳು, ಜನಪದ ಹಾಡುಗಳು ಹಾಡೋರು. ಇದು ವಿಶೇಷವಾಗಿ ಇಲ್ಲಿ ಜನಪದ ಅಂದ್ರೆ 4 ರೀತಿ ಇದೆ. ಒಂದು ಕಣಿ ಹೇಳೋರಿದೆ, ಕಣಿ ಹೇಳೋದು. ಆಮೇಲೆ ಗಬ್ಬಿ ಹೇಳೋ ಪದ ಕೇಳಿ, ಸಾಕ್ಷಿ ಗಬ್ಬಿಯಾಳೋ ಗೌರಮ್ಮ ಗಂಗಮ್ಮ ಹೆಂಗೋ ಪೋನಾಲೆ ಕೇಳಿದ್ದೀರಿ ಆ ಹಾಡಾಡೋದು. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಬುರ್ರಕಥೆ ಹೇಳ್ತಕ್ಕಂಥವ್ರು. ಆಮೇಲೆ ಹೇಳ್ತೀನಿ. ಆಮೇಲೆ ಸತ್ತತ್ತ ಕೇಳಿಕೆ ಆಡೋದು ಈ ಕಡೆ ಅಂದ್ರೆ ನಾಟಕ. ಇದು ನರಸಂಗಮ್ಮ, ಆಮೇಲೆ ನಮ್ಮ ಸಾಸುಲ ಚಿನ್ನಮ್ಮ, ವಜ್ರಾಸುರ ರೆಡ್ಡಿ ಕೇಳಿದ್ದೀರಾ? ಕುನ್ನನ ಕೊಚ್ಚನೆ ಕುನ್ನನ ಕೊಚ್ಚನೆ ವಜ್ರಾಸುರ ರೆಡ್ಡಿ, ವಜ್ರಾಸುರ ರೆಡ್ಡಿ ಅಂತ ಕೇಳಿದ್ದೀರಿ? ಆ ಹಾಡು ಹೇಳುವಂತವರು. ವಿಶೇಷವಾಗಿ ಇನ್ನೊಂದು ಕಲೆ ಇದೆ ಇಲ್ಲಿ, ತರ್ಲಕ್ಕಿಯಲ್ಲಿ ತಲೆ ಮೇಲೆ ಮಾರಮ್ಮನ ಇಟ್ಕೊಂಡು ಚಟಿ ಪಟಿ ಅಂತ ಮೈಗೆ ಹಾಕೊಳ್ಳುವಂತ ಕಲಿಗಾರಿದ್ದಾರೆ. ಅವ್ರಿಗೆ ನೋವಾಗದಂಗೆ ಕೇಳಿ. ನೀವು ಭಿಕ್ಷೆ ಅಂತ ಹೇಳ್ಬೇಡಿ, ಅದನ್ನ ನೀವು ಹೊಟ್ಟೆ ಪಾಡಿಗೆ ಅಂತ ಹೇಳ್ಬೇಡಿ. ಅದನ್ನೇನಪ್ಪ ಅಂತ ಹೇಳ್ಬೇಕಂದ್ರೆ, ನೀವೇಮನ ತೆಲುಗಲ್ಲಿ ಕನ್ನಡದಲ್ಲಿ ನೀವೇನಾದ್ರು ಯಾವ್ದಾದ್ರು ಜನಪದ ಕಲೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಈ ನಾಟಕಗಳು, ಇಲ್ಲಿ ಕೇಳಿಕೆಗಳು, ಹಾಡುಗಳು ಆಡೋರು ಅವರೇ ಅಂದ್ರೆ ಸಾಕು, ಒಂದು ಹಾಡು ಎತ್ತಾರೆ, ಹಾಡು ಕೇಳಿಸ್ಕೊಳ್ಳಿ, ಅರ್ಧಕ್ಕೆ ನಿಲ್ಸ್ಬೇಡಿ. ಅವ್ರಿಗೆ ಖುಷಿ ಆಗೋವರೆಗೂ ಒಂದು 5 ನಿಮಿಷ ಮಾಡಿ. ಆಮೇಲೆ ಮನೆ ಯಜಮಾನ
ಬಂದಾಗ ಇಲ್ಲಿ ಸರಿಸುಮಾರು 30 ಭಾಗ ಹೆಣ್ಮಕ್ಳು ಯಜಮಾನರು ಇರೋದ್ರಿಂದ ಮನೆ ಯಜಮಾನ ಅಥವಾ ಯಜಮಾನಿ ಎರಡೂ ಹೇಳ್ಬೇಕು. ಯಾಕಂದ್ರೆ ಯಜಮಾನಿಗಳು ಜಾಸ್ತಿ ಜನ ಇದ್ದಾರೆ. ನಿಜ 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 ಒಪ್ಕೋಬೇಕು. ಅದು ನಮಗ್ ಗೊತ್ತಿರ್ಲಿಲ್ಲಪ್ಪ. ಗೊತ್ತಾ? ಯಾಕಂದ್ರೆ ನಾವು ನೋಡಿರುವಂತದ್ದು ನಿಜ. ಇದು ಆಕ್ಚುಲಿ ನಾನು ಇದನ್ನ ಫ್ರೇಮ್ ಮಾಡುವಾಗ ನನಗೆ ಅದು ಗಮನಕ್ಕೆ ಬಂತು. ನಾನು ತಮಾಷೆಗೆ ಹೇಳ್ತಾ ಇದ್ದೆ. ಆಮೇಲೆ ನಾಗ ಲಿಂಗಭೇದ ಮಾಡ್ದಂಗ ಆಯ್ತು. ಯಜಮಾನನ ಹೆಸರು ಅಂದಾಗ ಯಾಕೆ ಮಹಿಳೆ ಯಜಮಾನಿ ಆಗಿರ್ಬಾರ್ದು ಅಂತ ನನಗೆ ಕ್ವಶನ್ ಬಂತು. ಇನ್ನೊಂದು ವಿಶೇಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವಲಂಬಿತರು ಅಂದ್ರೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಅವ್ರ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಅಂದ್ರೆ ಅವ್ರ ಜಾತಿ ಕುಲ ಮತ ಯಾರು ಇಲ್ಲದೆ ಇರ್ತಕ್ಕಂಥವ್ರು ಕೆಲವ್ರ ಮನೇಲಿದ್ದಾರೆ. ಅಂದ್ರೆ ಇವಾಗ ಕಾಲಿಲ್ಲ ಕೆಲವರೆಲ್ಲ ಈ ಬಂಡೆ ಮೇಲೆ ಇರುವಂತವ್ರು, ಎಲ್ಲಿಂದನೋ ಬಂದಿರುವಂತವ್ರು ಕೆಲವ್ರ ಮನೆಗಳಲ್ಲಿದ್ದಾರೆ. ಅವ್ರಿಗೆ ನೋವಾಗ್ತದೆ. ಈಗ ಮನೆಯಲ್ಲೇ 8 ಜನ ಅವರೇ, ಒಟ್ಟು ಹೇಳಕ್ಕಾನು, ಒಟ್ಟು ಹೇಳಮ್ಮ ಸೌಜನ್ಯವಾಗಿ ಮಾತಾಡಿ, ಅಮ್ಮ ಅಪ್ಪ ಅನ್ನಿ, ಏನು ತೊಂದರೆ ಆಗಲ್ಲ, ನಿಮ್ ಬಾಯಿಗೆ ನೋವಾಗಲ್ಲ. ಆಮೇಲೆ ಅವ್ರಿಗೆ ಬಹಳ ನೋವು ಆಗದೆ ಇರೋ ಮನ್ಸಿಗೆ ಬಹಳ ಚೆನ್ನಾಗಿ ಆಸೆ ಆಗ್ತದೆ ನಿಮ್ಮನ್ನ ಮಾತನಾಡಿಸ್ಬೇಕು ಅಂತ. ಅವ್ರಿಗೆ ಏನಾದ್ರೂ ಕೊಟ್ರೆ ನೀವು ಅವ್ರಿಗೆ ಹೇಳಿ, ನಮ್ಗೆ ಇವಾಗ ಸದ್ಯಕ್ಕೆ ನೀವು ಕೊಡೋದ್ ಬೇಡ, ನಾವು ಕೊಟ್ಟಿರೋದೇ ಸಾಕು ಅಂತೇಳಿ ಅವ್ರು ನೀರು ಕೊಟ್ರು ತಗೊಂಡು ನೀವು ಕುಡಿಬೇಡಿ, ಇಟ್ಬಿಡಿ. ಅವ್ರಿಗೆ ಏನಾದ್ರು ತಿನ್ನಕ್ ಕೊಟ್ರು ತಗೋಬೇಡಿ, ಇಟ್ಬಿಡಿ. ಕಾರಣ ಇಷ್ಟೇ, ನಾವ್ ಹೇಳಿ ನಾವು ನಿಮ್ಮನ್ನ ನೋಡ್ಕೊಂಡು ಹೋಗ್ಕೊಂಡಿರೋದ್ರಿಂದ ಇನ್ನೊಂದು ದಿನ ನಮ್ಮ ಮಕ್ಕಳು ನಮ್ಮ ಟೀಚರ್ ಎಲ್ಲ ಬರ್ತೀವಿ, ಅವತ್ತು ನಿಮ್ಮಲ್ಲಿ ಊಟ ಮಾಡೋದು ಏನೋ ಮಾಡೋದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋವಾಗ್ದಾಗಿ ಅವ್ರು ಕೊಟ್ಟಿರುವಂತದ್ದನ್ನ ನೀವು ಯಾವುದೇ ಕಾರಣಕ್ಕೂ ಏನನ್ನು ಗಮನದಲ್ಲಿ ಮಾಡೋದು ಉತ್ತಮ. ಏನು ತಗೋಬೇಡಿ, ಸರಿನಾ? ಏನಾದ್ರು ತರಕಾರಿ ಕೊಟ್ರು ರೆಕಾರ್ಡ್ ಆಗುತ್ತೆ, ಬನ್ನಿ ಬೆಂಗಳೂರು ಹೋಗುತ್ತೆ. ಕೊಡ್ತಾರೆ. ಅದಕ್ಕೆ ಸ್ಕೂಲು ತರಕಾರಿ ಕೊಟ್ರು ಇದು ಕೊಟ್ರು. ಆಮೇಲೆ ಇಲ್ಲಿ ಸಂಪ್ರದಾಯ ಏನಂದ್ರೆ, ಚಿಕ್ಕ ಮಗು ಹೋಗ್ಲಿ ದೊಡ್ಡ ಮಗು ಹೋಗ್ಲಿ ಹೂ ಕೊಡ್ತಾರೆ, ಇಲ್ಲ ಒಂದು ಏನೋ ಬುಕ್ಸ್ ಅನ್ನೋ ಸೀರೆನೋ ಕೊಡ್ತಾರೆ. ಕೊಟ್ಟರೆ ತಗೊಳ್ಳಿ. ಇಲ್ಲ ಇಲ್ಲ ರೆಡಿ ಮಾಡ್ಕೊಡ್ಬೇಕು. ಬೇಡ. ಓಕೆ. ಮತ್ತೆ ಇನ್ನೊಂದು ಹೋದ ತಕ್ಷಣ ನಮಸ್ಕಾರ ಮಾಡಿ, ಎರಡು ಕೈಯಲ್ಲಿ ನಮಸ್ಕಾರ ಮಾಡಿ ನಿಮ್ಮನ್ನ ನೀವು ಪರಿಚಯ ಮಾಡ್ಕೋಬೇಕು. ನಮಸ್ಕಾರ, ನನ್ನ ಹೆಸರು ಕಾವ್ಯ ಅಂತ, ನಾನು ಬಂಗಾರಪೇಟೆ ತಾಲೂಕು ಯಸ್ಮಾನ್ ಮಠದಿಂದ ಮಕ್ಕಳ ವಿಜ್ಞಾನ ಹಬ್ಬಕ್ಕೆ ಬಂದಿದ್ದೀನಿ. ಈ ದಿನ ನಾನು ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ದೀನಿ. ಒಂದು ಅರ್ಧ ಗಂಟೆ 1 ಗಂಟೆ ಇದ್ದು ನಿಮ್ ಜೊತೆ ಮಾತಾಡಿ ನಾನು ಬರ್ತೀನಿ ಅಂತ ಹೇಳಿ ಅಕ್ಕ ಅಣ್ಣ ತಮ್ಮ ಈ ತರ ಸಂಬೋಧನೆ. ಓಕೆ. ಕನ್ನಡ ಮತ್ತು ತೆಲುಗು ಯಾವ್ದು ಭಾಷೆ ನಿಮಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅದರಲ್ಲಿ ಮಾತಾಡಿ. ಹೋಗೋದ್ ರೆಕಾರ್ಡ್ ಆಗ್ತದ. ನಿಮ್ಗೆ ಅಷ್ಟೇ. ನಿಮ್ಗೇನಾದ್ರು ದೂರ ಆಗು ಅಂದ್ರೆ ನಮ್ಮ ಹಿಂದುಗಡೆ ನಮ್ ಗಾಡಿ ಇರ್ತದೆ, ನಾವು ಬರ್ತಾ ಬರ್ತೀವಿ. ನಮ್ ಜೊತೆ ನಮ್ಮ ಊರಿನವರು ಶ್ರೀನಿವಾಸ್ ಇರ್ತಾರೆ, ನವೀನ್ ಅಣ್ಣ ಇರ್ತಾರೆ, ಇರ್ತಾರೆ, ನಮ್ಮ ಉದಯಪ್ಪನವ್ರು ಇರ್ತಾರೆ, ಅವ್ರ ಜೊತೆ ಕಿರಣ್ ಇರ್ತಾರೆ. ನಮ್ಮ ಇವರೆಲ್ಲರೂ ನಿಮ್ಗೆ ದೊಡ್ಡವರಾಗಿರೋದ್ರಿಂದ ಅಣ್ಣ ಅಂತ ಅಕ್ಕ ಅಂತ ನಿಮ್ ಬಾಂಧವ್ಯ ಬೆಳೆಸ್ಕೊಳ್ಳಿ. ಇವರೆಲ್ಲರೂ ಕೂಡ ನಿಮ್ಮ ಅಣ್ಣ ಅಕ್ಕ ಸೋದರರು. ಅವ್ರಿಗೆ ನೀವು ಯಾವುದೇ ರೀತಿಯಲ್ಲಿ ಹೋಗೋ ಬಾರೋ ಅಂತ ಯಾರನ್ನೂ ಕರಿಬೇಡಿ ಎಲ್ಲೋದ್ರು ಕೂಡ ಅಂತ ಹೇಳ್ತಾ, ನಿಮಗೆ ಈಗ ನಿಮ್ಮ ಟೀಮ್ ಲೀಡರ್ ನಾವೇ ಕೊಡೋಣ, ಎತ್ಕೊಂಡೋಗಿ ಹೋಗಿ ಬಿದ್ದಾಕ್ಬಿಡ್ತಾರೆ. ಪ್ರೇಯರ್ ಮಾಡೋಣ ಫಸ್ಟ್ ಅಂತ ಪ್ರೇಯರಿಂಗು ನಮ್ಮ ಸುರೇಶ್ ನಮ್ಮ ಪ್ರಕಾಶ್ ಸರ್ ಮಾಡ್ತಾರೆ. ನೀವು ಬ್ಯಾಗ್ಗಳೆಲ್ಲ ಇಲ್ಲೇ ಇಟ್ಬಿಡಿ. ಅದೇನೋ ಬ್ಯಾಗ್ಗಳು ಹೋದಾಗ ಬಂದಾಗ ನೀವು ಬ್ಯಾಗ್ ಹಾಕೊಂಡು ಬಂದ್ರೆ ನೋಡಕ್ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಇದೆ, ಎಲ್ಲೂ ಹೋಗಲ್ಲ. ರೆಡ್ ಕ್ಯಾಪ್ಸ್ ಎಲ್ಲ ಎಷ್ಟು ಬ್ಯಾಗ್